ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಈಸಿಯಾಗಿ 5 ನಿಮಿಷದಲ್ಲೇ ಯಾವ ರೀತಿ ಉಳಿದಿರೋ ಚಪಾತಿ ಹಿಟ್ಟಿಂದ ಸ್ನ್ಯಾಕ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನೀವು ಬೇಕಾದ್ರೆ ಚಪಾತಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಏನಾದರೂ ಉಳಿದಿದ್ರೆ ಅದರಲ್ಲೂ ಸಹ ಮಾಡ್ಕೋಬೋದು. ನೋಡಿ, ಚಪಾತಿ ಹಿಟ್ಟನ್ನು ಈ ರೀತಿ ತೆಳ್ಳಕ್ಕೆ ತೀಡ್ಕೋಬೇಕು. ಒಂದು ಸ್ವಲ್ಪ ಅಗಲ ತೀಡ್ಕೊಂಡಾದ್ಮೇಲೆ ಇದ್ರ ಮೇಲೆ ನಾನಿಲ್ಲಿ ಓಮ್ ಕಾಳು ಹಾಕ್ಕೋತಾ ಇದ್ದೀನಿ. ಇದನ್ನು ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಕುರ್ಕುರೆ ಥರ ಇರುತ್ತೆ, ಬೇಗ ಆಗುತ್ತೆ. ಓಮ್ ಕಾಳನ್ನು ಹಾಕೊಂಡಾದ್ಮೇಲೆ ಈ ರೀತಿ ತೀಡ್ಕೋಬೇಕು. ತೀಡ್ಕೊಳ್ಳುವಾಗ ಅದು ಅಂಟಬಾರ್ದು ಅಂತ ಇಲ್ಲಿ ನಾನು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಈ ರೀತಿ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ತೆಳ್ಳಕ್ಕೆ ತೀಡ್ಕೋತಾ ಇದ್ದೀನಿ. ತೆಳ್ಳಕ್ಕೆ ಅಂದರೆ ತುಂಬ ತೆಳ್ಳಕ್ಕೂ ಬೇಡ, ಸ್ವಲ್ಪ ಮೀಡಿಯಮ್ ಆಗಿ ತೀಡ್ಕೋಬೇಕು. ನೀವು ಬೇಕಾದ್ರೆ ಫ್ರೆಶ್ ಆಗಿ ಹಿಟ್ಟನ್ನು ಕಲಿಸ್ಕೊಂಡು ಸಹ ಮಾಡ್ಕೋಬೋದು. ಇಲ್ಲಿ ನಾನು ಉಳಿದಿರೋ ಗೋಧಿ ಹಿಟ್ಟಿಂದ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಗೋಧಿ ಹಿಟ್ಟು ಉಳಿದಿರುವಾಗ ಈ ರೀತಿ ಸ್ನ್ಯಾಕ್ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಈಗ ನೋಡಿ, ತೀಡ್ಕೊಂಡಾಗಿದೆ. ಇದಕ್ಕೆ ನಾನಿಲ್ಲಿ ಈಗ ಪಿಜ್ಜಾ ಕಟ್ಟರ್ ತೊಗೊಂಡು ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ನಾವು ಬೇಕಾದರೆ ಚಾಕುವಿಂದನೂ ಸಹ ಈ ರೀತಿ ಕಟ್ ಮಾಡ್ಕೋಬೋದು. ಈ ರೀತಿ ಉದ್ದುದ್ದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು. ಸೈಡ್ ಎಡ್ಜಸ್ಸು ತುಂಬ ಚಿಕ್ಕದಾಗಿ ಬರುತ್ತೆ ಅಂತ ನಾನಿಲ್ಲಿ ಎಡ್ಜಸ್ಸು ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡ್ಕೊಂಡಾದ್ಮೇಲೆ ನೋಡಿ, ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ನಾವು ಚಾಕುವಿಂದನೂ ಸಹ ಈಸಿಯಾಗಿ ಈ ರೀತಿ ಕಟ್ ಮಾಡ್ಕೊಳ್ಬೋದು. ಕಟ್ ಮಾಡ್ಕೊಂಡಾದ್ಮೇಲೆ ನೋಡಿ, ಈ ರೀತಿ ಸೈಡಲ್ಲಿ ಕಟ್ ಮಾಡಿ, ಅದು ತುಂಬ ಸಣ್ಣದಾಗಿ ಬಂದಿರೋದ್ರಿಂದ ನಾನು ಅದನ್ನು ತೆಗೆದುಬಿಡ್ತೀನಿ. ತೆಗೆದುಬಿಟ್ಟು ಈ ರೀತಿ ಇನ್ನೊಂದು 2 ಸರಿ ಈ ರೀತಿ ಸೆಂಟರ್ಗೆ ಕಟ್ ಮಾಡಿಕೊಂಡು ಈ ರೀತಿ ಪೀಸಸ್ ಮಾಡ್ಕೊಳ್ಳಿ. ಪೀಸಸ್ ಮಾಡಿ ನೀವು ಬೇಕಾದ್ರೆ ಒಂದು ಪ್ಲೇಟಲ್ಲಿ ಹಾಕ್ಕೋಬೋದು. ಈಗ ನಾನು ಸ್ಟವ್ ಹಚ್ಚಿ ಎಣ್ಣೆ ಕಾಯಕ್ಕೆ ಇಡ್ತಾಯಿದ್ದೀನಿ. ನೋಡಿ, ಈಗ ಪೀಸಸ್ ರೆಡಿ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಕಾದಿರೋ ಎಣ್ಣೆಗೆ ಈ ರೀತಿ ನಾವು ಮಾಡಿಟ್ಕೊಂಡಿರೋ ಪೀಸಸ್ನೆಲ್ಲ ಈ ರೀತಿ ಹಾಕ್ಕೋಬೇಕು. ಈ ರೀತಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಉರಿನ ಮೀಡಿಯಮ್ ಉರಿನಲ್ಲಿ ಇಟ್ಕೋಬೇಕು, ಇಲ್ಲಾಂದರೆ ಬೇಗ ಸೀದ್ಬಿಡುತ್ತೆ. ಇದು ಬೇಗ ಆಗುತ್ತೆ, ನಮಗೆ ಒಂದು 5 ನಿಮಿಷದಲ್ಲೇ ನಾವು ಮಾಡ್ಕೋಬೋದು ಈಸಿಯಾಗಿ. ಈಗ ಇದು ರೆಡಿ ಆಗಿದೆ. ನಾನಿಲ್ಲಿ ಇನ್ನೊಂದು ಬ್ಯಾಚು ಕರಿತಾ ಇದ್ದೀನಿ. ಈಗ ನೋಡಿ, ಈ ರೀತಿ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಎರಡೂ ಸೈಡು ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು. ಈಗ ನೋಡಿ, ಸ್ನ್ಯಾಕ್ ರೆಡಿ ಆಗಿದೆ. ಇದಕ್ಕೆ ಇದನ್ನು ನಾವು ಕರೆದಾದ್ಮೇಲೆ ತೂತ್ ಬಟ್ಲಿಗೆ ಹಾಕ್ಕೊಂಡ್ರೆ ಅದು ಕೆಳಗಡೆ ಎಣ್ಣೆ ಎಲ್ಲ ಸುರಿದ್ಬಿಡುತ್ತೆ, ಚೆನ್ನಾಗಿ ಡ್ರೈ ಆಗುತ್ತೆ. ನೋಡಿ, ಇದಕ್ಕೆ ನಾನು ಈಗ ಒಂದು ಬಟ್ಲಿಗೆ ಹಾಕ್ಕೊಂಡು ಉಪ್ಪು ಮತ್ತು ಖಾರ ಉದುರಿಸ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡ್ರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲದಕ್ಕೂ. ಈಗ ಗೋಧಿ ಹಿಟ್ಟಿನ ಸ್ನ್ಯಾಕು ರೆಡಿಯಾಗಿದೆ. ಇದನ್ನು ಈಸಿಯಾಗಿ ಮಾಡಿಕೊಡ್ಬೋದು, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಾವು ಕುರ್ಕುರೆ, ಲೇಸ್ ಹೊರಗಡೆಯಿಂದ ತರೋದಕ್ಕಿಂತ ಈ ರೀತಿ ಮನೆಯಲ್ಲೇ ಹೆಲ್ತಿಯಾಗಿ ಗೋಧಿ ಹಿಟ್ಟಿಂದ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಮತ್ತೆ ವಿಸಿಟ್ ಮಾಡಿ. ಈ ಕುರ್ಕುರೆನ ನಾವು ಈ ರೀತಿ ಟೊಮೆಟೊ ಸಾಸ್ ಅಥವಾ ಪುದೀನ ಚಟ್ನಿ ಜೊತೆ ಡಿಪ್ ಮಾಡ್ಕೊಂಡು ಸಹ ತಿನ್ಬೋದು. ಥ್ಯಾಂಕ್ ಯು.